ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 66ನೆಯ ತಿರುನಾಮ ಪ್ರಾಣದಃ. ಆದಿಶೇಷನ ಮಗನಾದ ಮಣಿನಾಗನು ಶಿವನನ್ನು ಆರಾಧಿಸಿ ಒಂದು ವರವನ್ನು ಪಡೆದನು. ಒಂದು ದಿನ ಮಣಿನಾಗನು ಶಿವನ ಬಳಿಗೆ ಹೋಗಿ, ಎಲ್ಲ ಸರ್ಪಗಳು ಗರುಡನಿಗೆ ತುಂಬಾ ಭಯಪಡುತ್ತವೆ. ತನ್ನ ಪರಾಕ್ರಮವನ್ನು ತೋರಿಸಲು ಗರುಡನು ಸರ್ಪಗಳನ್ನೇ ಆಭರಣಗಳನ್ನಾಗಿ ಧರಿಸುತ್ತಾನೆ. ಅವನ ತಲೆಯ ಮೇಲೆ ಶಂಖಚೂಡ, ಬಲಕಿವಿಯಲ್ಲಿ ಪದ್ಮ, ಎಡಕಿವಿಯಲ್ಲಿ ಮಹಾಪದ್ಮ, ಕುತ್ತಿಗೆಯಲ್ಲಿ ಕಾರ್ಕೋಟಕ, ಸೊಂಟದಲ್ಲಿ ತಕ್ಷಕ, ಯಜ್ಞೋಪವೀತವಾಗಿ ವಾಸುಕಿ, ಬಲತೋಳಿನಲ್ಲಿ ಕುಳಿಗ ಮತ್ತು ಎಡತೋಳಿನಲ್ಲಿ ಶೇಷ ಇದ್ದಾರೆ. ಯಾವುದೋ ಒಂದು ದಿನ ಅವನು ನನಗೂ ಹಾನಿ ಮಾಡಬಹುದೆಂದು ನನಗೆ ಭಯವಾಗುತ್ತಿದೆ. ದಯವಿಟ್ಟು ನನ್ನನ್ನು ಗರುಡನಿಂದ ರಕ್ಷಿಸಿ ಎಂದು ಪ್ರಾರ್ಥಿಸಿದನು. ಮಣಿನಾಗನ ಭಯವನ್ನು ಕೇಳಿದ ಶಿವನು, ಗರುಡನಿಂದ ನಿನಗೆ ಯಾವ ಅಪಾಯವೂ ಬರುವುದಿಲ್ಲ, ನೀನು ಭಯಪಡಬೇಡ ಎಂದು ಅವನಿಗೆ ಧೈರ್ಯ ಹೇಳಿದನು. ಶಿವನಿಂದ ಅಭಯ ಪಡೆದ ಮಣಿನಾಗನು ಧೈರ್ಯವಾಗಿ ಶ್ರೀವೈಕುಂಠದ ಆಡಳಿತ ಕೇಂದ್ರವಾದ ಕಾರ್ಯವೈಕುಂಠಕ್ಕೆ ಬಂದನು. ಅಲ್ಲಿ ಗರುಡನನ್ನು ಕಂಡು, ಹೇ ಗರುಡ, ಎಲ್ಲವೂ ಕ್ಷೇಮವೇ ಎಂದು ಛೇಡಿಸಿದನು. ಮಣಿನಾಗನ ಈ ಅಹಂಕಾರ ಗರುಡನನ್ನು ಕೋಪಗೊಳಿಸಿತು. ತಕ್ಷಣವೇ ಗರುಡನು ಅವನನ್ನು ಸರಪಳಿಯಿಂದ ಬಂಧಿಸಿ ತನ್ನ ಪಾದದ ಬಳಿ ಹಿಡಿದುಕೊಂಡನು. ಕೆಲವು ದಿನಗಳು ಕಳೆದವು. ಬಹಳ ದಿನಗಳಿಂದ ಕಾಣಿಸದ ಮಣಿನಾಗನು ಶಿವನಿಗೆ ನೆನಪಾದನು. ಅವನನ್ನು ಹುಡುಕಲು ಶಿವನು ತಕ್ಷಣ ನಂದಿಯನ್ನು ಕಳುಹಿಸಿದನು. ನಂದಿಯು ಹಿಂದಿರುಗಿ ಬಂದು, ಗರುಡನು ಮಣಿನಾಗನನ್ನು ಸರಪಳಿಯಿಂದ ಬಂಧಿಸಿದ್ದಾನೆ ಎಂದು ಶಿವನಿಗೆ ತಿಳಿಸಿದನು. ಮಣಿನಾಗನನ್ನು ಗರುಡನಿಂದ ರಕ್ಷಿಸುವುದಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲವೆಂದು ಬೇಸರಗೊಂಡ ಶಿವನು ಮಣಿನಾಗನನ್ನು ಬಿಡಿಸಲು ನಾರಾಯಣನ ಸಹಾಯ ಕೇಳಲು ನಂದಿಯನ್ನು ಕಾರ್ಯವೈಕುಂಠಕ್ಕೆ ಕಳುಹಿಸಿದನು. ನಂದಿಯು ವಿಷ್ಣುವಿನ ಬಳಿ ಬಂದು, ಮಣಿನಾಗನು ನಮ್ಮಲ್ಲಿ ಒಬ್ಬನು ಹಾಗೂ ಆದಿಶೇಷನ ಮಗ. ಗರುಡನು ಅವನನ್ನು ಸರಪಳಿಯಿಂದ ಬಂಧಿಸಿದ್ದಾನೆ. ದಯವಿಟ್ಟು ನೀವು ಮಧ್ಯಪ್ರವೇಶಿಸಿ ಮಣಿನಾಗನನ್ನು ಗರುಡನ ಬಂಧನದಿಂದ ಮುಕ್ತಗೊಳಿಸಿ ಎಂದು ವಿನಂತಿಸಿಕೊಂಡನು. ಪರಮಾತ್ಮನು ಗರುಡನನ್ನು ಕರೆದು, ನಮ್ಮ ಸಹಾಯ ಕೇಳಿ ಮನೆ ಬಾಗಿಲಿಗೆ ಬಂದವರನ್ನು ನಾವು ಎಂದಿಗೂ ನಿರಾಕರಿಸಬಾರದು. ಮಣಿನಾಗನನ್ನು ತಕ್ಷಣ ಬಿಡುಗಡೆ ಮಾಡು ಎಂದು ಆದೇಶಿಸಿದನು. ಇದರಿಂದ ಕೋಪಗೊಂಡ ಗರುಡನು ಭಗವಂತನಿಗೆ, ಶಿವನು ತನ್ನ ಭಕ್ತ ಮಣಿನಾಗನನ್ನು ರಕ್ಷಿಸಲು ನಂದಿಯನ್ನು ಕಳುಹಿಸಿದ್ದಾನೆ. ಆದರೆ ನಿಮ್ಮನ್ನು ಇಷ್ಟು ಭಕ್ತಿಯಿಂದ ಸೇವೆ ಮಾಡುತ್ತಿರುವ ನನ್ನನ್ನೇ ಅಪಹಾಸ್ಯ ಮಾಡಿದ ಮಣಿನಾಗನನ್ನು ಬಿಡುಗಡೆ ಮಾಡಲು ನೀವು ಆದೇಶಿಸುತ್ತಿದ್ದೀರಿ. ನಿಜವಾಗಿ ಹೇಳಬೇಕೆಂದರೆ ಅವನು ನನ್ನನ್ನು ಛೇಡಿಸಿದಾಗ ನೀವು ಅವನನ್ನು ಶಿಕ್ಷಿಸಬೇಕಿತ್ತು. ಆದರೆ ಆಗ ಏನೂ ಹೇಳದೆ ಈಗ ಅವನನ್ನು ಬಿಡಲು ನನಗೆ ಆಜ್ಞಾಪಿಸುತ್ತಿದ್ದೀರಿ. ಇದು ನ್ಯಾಯವೇ ಎಂದು ಪ್ರಶ್ನಿಸಿದನು. ಭಗವಂತನು ಗರುಡನಿಗೆ, ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯ. ನಮ್ಮ ಮನೆ ಬಾಗಿಲಿಗೆ ಬಂದು ಸಹಾಯ ಕೇಳುವವರನ್ನು ನಿರಾಕರಿಸುವುದು ಸರಿಯಲ್ಲ. ಆದ್ದರಿಂದ ದಯವಿಟ್ಟು ಮಣಿನಾಗನನ್ನು ಬಿಟ್ಟು ಬಿಡು ಎಂದು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಆದರೆ ಗರುಡನು ಒಪ್ಪಲಿಲ್ಲ. ಆಗ ಪರಮಾತ್ಮನು ಅವನ ಬಳಿಗೆ ಬಂದು ಪ್ರೀತಿಯಿಂದ ಅವನನ್ನು ಸವರಿ ತನ್ನ ಕಿರುಬೆರಳನ್ನು ಗರುಡನ ತಲೆಯ ಮೇಲೆ ಇಟ್ಟನು. ಕೂಡಲೇ ಗರುಡನು ಕುಗ್ಗತೊಡಗಿದನು. ಅವನ ರೂಪ ಬದಲಾಗತೊಡಗಿತು. ತಲೆ ಮತ್ತು ಕಿರೀಟವು ದೇಹದೊಳಗೆ ಸೇರಿಕೊಳ್ಳತೊಡಗಿದವು. ತನ್ನ ತಪ್ಪಿನ ಅರಿವಾದ ಗರುಡನು ಪರಮಾತ್ಮನಲ್ಲಿ ಕ್ಷಮೆಯಾಚಿಸುತ್ತಾ, ನಿಮ್ಮ ಕೃಪೆಯಿಲ್ಲದೆ ನಿಮ್ಮ ಒಂದು ಕಿರುಬೆರಳಿನ ಭಾರವನ್ನು ಹೊರಲು ನನ್ನಿಂದ ಸಾಧ್ಯವಿಲ್ಲ. ನಾನು ನಿಮ್ಮನ್ನು ಹೊರುತ್ತಿದ್ದೇನೆಂದರೆ ನನ್ನೊಳಗೆ ನೆಲೆಸಿರುವ ನೀವು ನನಗೆ ಆ ಶಕ್ತಿಯನ್ನು ನೀಡಿದ್ದೀರಿ ಎಂದು ಅರ್ಥ. ಭಗವಂತನು ಗರುಡನಿಗೆ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಮೂಲ ರೂಪವನ್ನು ಮರಳಿ ಪಡೆಯುವಂತೆ ಸೂಚಿಸಿದನು. ಗರುಡನು ಮಣಿನಾಗನನ್ನು ಬಿಡುಗಡೆ ಮಾಡಿ ಗೋದಾವರಿಯಲ್ಲಿ ಪವಿತ್ರ ಸ್ನಾನ ಮಾಡಿ ತನ್ನ ಮೊದಲಿನ ದಿವ್ಯ ರೂಪವನ್ನು ಪಡೆದುಕೊಂಡನು. ಈ ಕಥೆಯಿಂದ ಗರುಡನು ಅಹಂಕಾರಿಯಾಗಿದ್ದನೆಂದು ಅರ್ಥವಲ್ಲ. ನಿತ್ಯ ಸೂರಿಗಳಾದ ಗರುಡನಂತಹವರು ಸದಾ ಶ್ರೀವೈಕುಂಠದಲ್ಲಿ ವಾಸಿಸಿ ಭಗವಂತನಿಗೆ ನಿತ್ಯ ಸೇವೆ ಮಾಡುತ್ತಾರೆ. ಅವರು ಇಂತಹ ಲೀಲೆಯನ್ನು ಭಗವಂತನ ಮಹಿಮೆ ತೋರಿಸಲು ಮಾತ್ರ ಮಾಡುತ್ತಾರೆ. ನಾಚ್ಯಾರ್ ಕೋಯಿಲ್ನಲ್ಲಿ ಪ್ರಸಿದ್ಧವಾದ ಕಲ್ಗರುಡ 9 ಹಾವುಗಳಿಂದ ಅಲಂಕರಿಸಲ್ಪಟ್ಟಿರುತ್ತಾನೆ.
ಆದರೆ 9ನೇ ಹಾವು ಗರುಡನ ಸೊಂಟದಲ್ಲಿ ಇರಿಸಿದ ಚಿಕ್ಕ ಕತ್ತಿಯಂತೆ ಕಾಣುತ್ತದೆ. ನಾಚ್ಯಾರ್ ಕೋಯಿಲ್ನಲ್ಲಿ ಕಲ್ಗರುಡರನ್ನು ಭಕ್ತಿಯಿಂದ ಪೂಜಿಸಿದರೆ ನವಗ್ರಹ ದೋಷಗಳು ದೂರವಾಗುತ್ತವೆ ಎಂದು ಜನರು ನಂಬುತ್ತಾರೆ. ಗರುಡನು ಭಗವಂತನನ್ನು ತನ್ನ ಬೆನ್ನ ಮೇಲೆ ಹೊರುತ್ತಾನೆ. ಆದಿಶೇಷನು ಭಗವಂತನಿಗೆ ಹಾಸಿಗೆಯಾಗಿ ಸೇವೆ ಮಾಡುತ್ತಾನೆ ಹಾಗೂ ವಿಶ್ವಕ್ಸೇನನು ಭಗವಂತನ ಸೈನ್ಯವನ್ನು ನಡೆಸುತ್ತಾನೆ. ಇದಕ್ಕೆ ಮೂಲ ಕಾರಣ ಆ ಶಕ್ತಿಯನ್ನು ಭಗವಂತನೇ ಅವರಿಗೆ ಅನುಗ್ರಹಿಸಿರುವುದು. ಪ್ರಾಣದಹ ಎಂದರೆ ಶ್ರೀ ವೈಕುಂಠದಲ್ಲಿ ನಿತ್ಯ ಸೂರಿಗಳಿಗೆ ಭಗವಂತನಿಗೆ ಕೈಂಕರ್ಯ ಮಾಡಲು ಶಕ್ತಿ ನೀಡುವವನು ಎಂದು ಅರ್ಥ. ನಾವು ಪ್ರತಿದಿನ ಪ್ರಾಣದಾಯ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ಸೇವೆ ಮಾಡುವ ದೃಢ ನಿರ್ಧಾರ ಮತ್ತು ಶಕ್ತಿಯನ್ನು ನಮಗೆ ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.